ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿದ್ದನ್ನ ಸೆಕ್ಯೂರಿಟಿ ಲ್ಯಾಬ್ಸ್ ಎನ್ನುವ ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನವಾಗಿರೋದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ? ಹೀಗಂತ ಪ್ರಶ್ನೆ ಮಾಡಿರೋದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಪಹಲ್ಗಾಮ್ ಘಟನೆಯನ್ನ ಭದ್ರತಾ ವೈಫಲ್ಯ ಎಂದು ದೂರುತ್ತಿದ್ದಾರೆ. ಇದೇ ವಿಚಾರಕ್ಕೆ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿರುವಂಥ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಏನು 4-5 ದಿನದ ಕೆಳಗೆ ರಾಜಾರೋಷವಾಗಿ ಭಾಷಣಗಳು ಮಾಡಿದ. ಸಿಂಧೂ ನದಿ ನೀರೆಲ್ಲ ರಕ್ತವಾಗಿ ನಾವು ಪರಿವರ್ತನೆ ಮಾಡ್ತೇವೆ, ಕಾಶ್ಮೀರ ನರನಾಡಿಗಳು ಕಾಶ್ಮೀರದ ಪಾಕಿಸ್ತಾನದ್ದು, ಈ ಮಾತು ಹೇಳಿದಂಥ ಆ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಇವತ್ತು ಪಾಕಿಸ್ತಾನದಲ್ಲಿ ನಾಪತ್ತೆ, ಕುಟುಂಬ ಸಮೇತ ಬಿಟ್ಟು ವಿದೇಶಕ್ಕೆ ಓಡೋಗಿದ್ದಾರೆ. ಯಾಕೆ? ಇದು ಭಾರತೀಯ ಸೈನಿಕರ, ಈ ದೇಶದ ರಾಷ್ಟ್ರಭಕ್ತರ ಒಗ್ಗಟ್ಟು. ಇದನ್ನು ಯಾರೂ ಕೂಡ ಅಳ್ಳಗಳೆಯೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದೆ. ಯಾಕೆಂದರೆ ಖರ್ಗೆ ಅವರು ಹೇಳಿದಂಥ ಸಂದರ್ಭ ನಿಜಕ್ಕೂ ನಾವೆಲ್ಲ ಮೆಚ್ಚಬೇಕು. ಅವ್ರು ಇನ್ನೂ ಕೆಲವರು ಇದು ಪ್ರಧಾನಮಂತ್ರಿ ಕೆಲವು ತಿದ್ದುಕೋಬೇಕು, ಈ ಮಾತುಗಳೆಲ್ಲ ಹೇಳಿದ್ದಾರೆ. ಇದು ಪ್ರಧಾನಮಂತ್ರಿ ಗಮನಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ಪ್ರಶ್ನೆ, ಇಡೀ ದೇಶ ಒಂದಾಗಿರೋಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಳಿದಂಥ ಮಂತ್ರಿಗಳು ಅವರು ಅವರ ಸ್ಥಾನಮಾನಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಇಲ್ಲಾಂದರೆ ಬಾಯಿ ಮುಚ್ಕೊಂಡಿರಲಿ, ಇಲ್ಲಾಂದರೆ ಜನ ಅವ್ರ ವಿರುದ್ಧ ತಿರುಗಿ ಬೀಳಬೇಕಾಗತ್ತೆ. ಈ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಅಲ್ಲಿಯ ಪೊಲೀಸ್ ಅಧಿಕಾರಿ ಮೇಲೇ ಹಲ್ಲೆ ಮಾಡೋಕ್ಕೆ ಹೋಗ್ತಾರೆ ಅಂತಂತಂದರೆ ಇವರು ರಾಜ್ಯದ ಮುಖ್ಯಮಂತ್ರಿನೋ ಗುಂಡಾನೋ? ರಾಜ್ಯ ಜನಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ನಿಮ್ಮ ಸಭೆಯಲ್ಲಿ ಪ್ರಜಾಪ್ರಭುತ್ವದ ರೂಪದಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಇದು ಇವತ್ತಿನೆಲ್ಲ ನೆನ್ನೆದೆಲ್ಲ ಪ್ರಯತ್ನ. ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ. ನೀವು ಅಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಡೆದಂಥ ಸಂದರ್ಭದಲ್ಲಿ ಇದನ್ನು ಇಂಟೆಲಿಜೆನ್ಸಿ ಲ್ಯಾಬ್ಸ್ ಅಂತ ಕರೆದ್ರಿ. ಆಯಿತು. ಈ ಸಣ್ಣ ಸಭೆಯಲ್ಲಿ ಯಾರೋ ಒಂದು 4 ಜನ ಹೆಣ್ಮಕ್ಳು ಬಂದು ನಿಮ್ಮದು ವಿರುದ್ಧವಾಗಿ ಘೋಷಣೆಗೆ ಹೋಗಿದ್ರು ಅಂತಂದರೆ ಅದನ್ನು ಕಂಡುಹಿಡಿಯೋಕ್ಕೆ ನಿಮ್ಗೆ ಆಗಲಿಲ್ಲ ಅಂದರೆ ಯಾವ ಕಾರಣಕ್ಕೂ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ತಕ್ಷಣ ರಾಜೀನಾಮೆ ಕೊಡಿ. ಮತ್ತು ಪೊಲೀಸ್ ಇಲಾಖೆಗೆ, ಕರ್ನಾಟಕ ರಾಜ್ಯದ ಜನಕ್ಕೆ ಗೂಂಡಾಗಿರಿ ಪ್ರಯತ್ನ ನಾನು ನಡೆಸಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೆಣ್ಣು ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಅನ್ನೋದ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸುದ್ದಿ ಬಂದಿರೋ ಪ್ರಕಾರ ನಿಜಕ್ಕೂ ನಮಗೆಲ್ಲ ಆನಂದ. ಸುಮಾರು 250ಕ್ಕೂ ಇದು ಪಾಕ್ ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ. 5,000ಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬಿಟ್ಟು ಓಡೋಗಿದ್ದಾರೆ ಅಂತ ನಾವು ಕೇಳಿದ್ವಿ. ರಾಜೀನಾಮೆ ಕೊಟ್ಟಿರೋಂಥ ದೊಡ್ಡ ಒಂದು 20-25 ಸಾವಿರಕ್ಕೂ ಹೆಚ್ಚಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಂಶ ವೈರಲ್ ಆಗಿದೆ. ಬಹಳ ನೋವು ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಪಾಕಿಸ್ತಾನದಲ್ಲಿ ಇವತ್ತು ಹೀರೋ, ಕರ್ನಾಟಕ ರಾಜ್ಯದ ಜನರ ಮುಂದೆ ಇವರು ಝೀರೋ. ಅಲ್ಲಿ ಪಾಕಿಸ್ತಾನದಲ್ಲಿ ಹೀರೋ ರೂಪದಲ್ಲಿ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಕಾಣ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಅಂತಂದರೆ ನಿಮಗಿದು ಸಂತೋಷವೋ ನಿಮಗೆ ಅಪಮಾನವೋ? ಇದನ್ನು ಗಮನಿಸ್ಬೇಕು ನೀವು. ಇಡೀ ದೇಶ ನೀವು ಮಾಡ್ತಾ ಇರೋದನ್ನು ತಪ್ಪು ಅಂತ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ, ಪಾಕಿಸ್ತಾನ ನೀವು ಮಾಡ್ತಾ ಇರೋದು ಸರಿ ಅಂತ ಹೊಗಳ್ತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳ ಪಟ್ಟಿಗೆ ಸಿದ್ದರಾಮಯ್ಯನವ್ರು ಸೇರಬೇಕಾಗತ್ತೆ. ಇದನ್ನು ರಾಹುಲ್ ಗಾಂಧಿಯವರಾಗಲಿ, AICC ಅಧ್ಯಕ್ಷ ಖರ್ಗೆಯವರಾಗಲಿ ಇದನ್ನು ಗಮನಿಸಬಾರ್ದು. ನಾವೊಂದು ಎಚ್ಚರಿಕೆ ಕೊಟ್ಟಿದ್ದೀವಿ, ಎಚ್ಚರಿಕೆ ಪ್ರಕಾರ ಅವ್ರು ನಡ್ಕೋತಾರೆ ಅನ್ನೋಂಥ ಭ್ರಮೆಯಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಇರಬಾರ್ದು. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಸಿದ್ದರಾಮಯ್ಯನವರ ನಡವಳಿಕೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ, ಕರ್ನಾಟಕ ರಾಜ್ಯದ ಗೌರವವನ್ನು ಪ್ರಪಂಚದ ಮುಂದೆ ಕಳೆದುಬಿಟ್ಟಿದ್ದೀವಿ. ಹಾಗಾಗಿ ಈ ಗೌರವವನ್ನು ಉಳಿಸೋ ದಿಕ್ಕಿನಲ್ಲಿ ರಾಜ್ಯ ಜನ ಖಂಡಿತ ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ಮುಂದುವರೆದ್ರೆ ಖಂಡಿತ ನೀವು ಅದರದ ಸರಿಯಾದ ಪಾಠವನ್ನು ರಾಜ್ಯ ಜನ ನಿಮಗೆ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡೋಕ್ಕೆ ಇಷ್ಟಪಡ್ತೇನೆ.